ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. 2 ತಿಂಗಳ ಕ್ರಿಕೆಟ್ ಹಬ್ಬ IPL ಏನಿತ್ತು ಇವತ್ತು ಮುಗಿತಾ ಇದೆ. ಮೇ 31ನೇ ತಾರೀಕು ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ 7:15 ಸಂಜೆ RCB ವರ್ಸಸ್ GT ಫೈನಲ್ ನಡೀತಾ ಇದೆ. RCB ಮತ್ತು GT ಟೇಬಲ್ ಟಾಪರ್ಸ್ ಆಗಿದ್ರು 1 and 2. ಸೊ RCB ಇದೇ ಕ್ವಾಲಿಫೈಯರ್ಸಲ್ಲಿ ಇವರಿಬ್ಬರು ಮೀಟ್ ಆಗಿದ್ರು. RCB ಗೆದ್ದಿತ್ತು, ಡೈರೆಕ್ಟ್ ಫೈನಲಿಗೆ ಬಂದಿದ್ದಾರೆ. ವೈಲ್ GT ಆ ಎಲಿಮಿನೇಟರ್ ಗೆದ್ದಂಥ ರಾಜಸ್ಥಾನ್ ರಾಯಲ್ಸ್ನ ಫೇಸ್ ಮಾಡಿ ಕ್ವಾಲಿಫೈಯರ್ 2 ಅವ್ರನ್ನ ಸೋಲಿಸ್ಬಿಟ್ಟು ಫೈನಲಿ ಬಂದಿದ್ದಾರೆ. ಯಾರು ಗೆಲ್ತಾರೆ ಮತ್ತು RCB ಎರಡನೇ ಸಲ ಕಪ್ ಗೆಲ್ತಾರೆ ಕನ್ಸಿಕ್ಯೂಟಿವ್ ಆಗಿ, ಇಲ್ಲ GT ಅವ್ರಿಗೂ ಎರಡನೇ ಸಲ ಬಟ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಪ್ರಪ್ರಥಮ ಬಾರಿಗೆ ಫೈನಲಿ ಬಂದಿದ್ದಾರೆ, ಇಲ್ಲ ಫಸ್ಟ್ ಟೈಮ್ ಕಪ್ ಗೆಲ್ತಾರ ನೋಡಬೇಕು. ಹಂಗೆ ನೋಡೋದಾದರೆ RCB ಜೂನ್ 3ನೇ ತಾರೀಕು ಹೋದ ವರ್ಷ ಕಪ್ ಗೆದ್ದಿದ್ರು. ಅಲ್ಲಿ ಹೆಂಗೆ ಬಿಟ್ಟು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿ ಅದೇ ಥರ ಕಂಟಿನ್ಯೂ ಮಾಡಿದ್ದಾರೆ. ಚಾಂಪಿಯನ್ ಸೈಡ್ ಥರನೇ ಆಡಿದ್ದಾರೆ ಲಿಟ್ರಲಿ ಈ ವರ್ಷವೂ ಕೂಡ. ವೈಲ್ GT ವಿತ್ ಲಿಮಿಟೆಡ್ ರಿಸೋರ್ಸಸ್ ಹೆಂಗೆ ಆಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ಈ ಎರಡು ಟೀಮ್ನ ಏನೇನು ಪಾಸಿಟಿವ್ಸ್ ಇದೆ, ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ, ಟಾಸ್ ಗೆದ್ದರೆ ಯಾರಿಗೆ ಅಡ್ವಾಂಟೇಜು, ಟಾಸ್ ಸೋತ್ರೆ ಯಾರಿಗೆ ಅಡ್ವಾಂಟೇಜು, ಪಿಚ್ ಹೆಂಗಿದೆ ಎಲ್ಲದೂ ಮಾತಾಡೋಣ. ಫಸ್ಟ್ ಆಫ್ ಆಲ್ RCB ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಟಾಪ್ ಆರ್ಡರ್. ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರಿಗೆ ವಯಸ್ಸೇ ಆಗೋದಿಲ್ಲ ಅನಿಸುತ್ತೆ. ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಫಸ್ಟು ಬೆತ್ತಲ್ಲಿ ಅಷ್ಟು ಕ್ಲಿಕ್ ಆಗ್ತಾ ಇರಲಿಲ್ಲ. ಸಾಲ್ಟ್ ಇಂಜುರಿ ಆದಮೇಲೆ ವೆಂಕಟೇಶ್ ಅಯ್ಯರ್ ಬಂದಮೇಲೆ ವಿರಾಟ್ ಕೊಹ್ಲಿ ಜೊತೆ ಇಬ್ಬರು ಕ್ಲಿಕ್ ಆಗ್ತಾ ಇದ್ದಾರೆ. ಇಬ್ಬರು ಒಳ್ಳೆ ರನ್ ಸ್ಕೋರ್ ಮಾಡ್ತಾಯಿದ್ದಾರೆ. ವೆರಿ ಗುಡ್ ರನ್ ರೇಟಲ್ಲಿ ಸ್ಕೋರ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ದೇವದತ್ ಪಡಿಕ್ಕಲ್ ಕನ್ಸಿಸ್ಟೆಂಟಾಗಿ 30s 40s ಕೊಡ್ತಾನೆ ಇದ್ದಾರೆ. ಅದಾದಮೇಲೆ ಕ್ಯಾಪ್ಟನ್ ರಜತ್ ಪಾಟಿದಾರ್, ಅವರು ಏನು ಹೇಳಬೇಕು, ಕ್ವಾಲಿಫೈಯರ್ 1 ಆ ಥರ ಆಟ ಆಡಿದ್ದವರು. ಇದಾದಮೇಲೆ ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಅಗೇನ್ ವಿರಾಟ್ ಕೊಹ್ಲಿ ಥರನೇ ಇವ್ರಿಗೆ ವಯಸ್ಸಾಗೋದಿಲ್ಲ ಅನಿಸುತ್ತೆ. SRHL ಪರ್ಪಲ್ ಕ್ಯಾಪ್ ಗೆದ್ದಾಗ ಹೆಂಗೆ ಆಡ್ತಾಯಿದ್ರು ಅದೇ ರೀತಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಮತ್ತು ಇದು RCB ಪಾಸಿಟಿವ್ಸ್ ಅಂತಂದರೆ, ಇಲ್ಲಿ GTಲಿ ಏನಂತಂದರೆ ಅಗೇನ್ RCB ಥರನೇ ಸೇಮ್ ಟಾಪ್ 2 ಇದ್ದಾರೆ ನೋಡಿ. ಟಾಪ್ 2 ಸಾಯಿ ಸುದರ್ಶನ್ ಆ್ಯಂಡ್ ಕ್ಯಾಪ್ಟನ್ ಶುಭ್ಮನ್ ಗಿಲ್. ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ಗೆ ಅವರಿಬ್ಬರು ಮಧ್ಯೆ ಕಾಂಪಿಟೇಷನ್ನು. ಇಲ್ಲ ಅವ್ರು ತೊಗೊತಾರೆ, ಇಲ್ಲ ಇವ್ರಿಗೆ ತೊಗೊತಾರೆ. ಅಷ್ಟರ ಮಟ್ಟಿಗೆ ಅವ್ರ ಟೀಮ್ಗೆ ರನ್ಸ್ನ ಸ್ಕೋರ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಕ್ವಾಲಿಫೈಯರ್ 1 ಶುಭ್ಮನ್ ಗಿಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಆ ಥರ ಕ್ಯಾಪ್ಟನ್ ನಾಕ್ ಹೊಡೆದ್ಬಿಟ್ಟು. ಇನ್ನು ಸಾಯಿ ಸುದರ್ಶನ್ ಪ್ರತಿ ಸೀಸನ್ ಅಷ್ಟು ಕನ್ಸಿಸ್ಟೆಂಟಾಗಿ 700 600 500 ರನ್ ಸ್ಕೋರ್ಸ್ ಮಾಡ್ತಾನೆ ಇದ್ದಾರೆ. ಅವ್ರ ಕೇಸ್ನ ಪ್ರೂವ್ ಮಾಡ್ತಾನೆ ಇದ್ದಾರೆ. ಅದು ಬಿಟ್ಟರೆ ಒಂಡನಲ್ಲಿ ಜಾಸ್ ಬಟ್ಲರ್ ಮೊದಲಿನ ಥರ ಪರ್ಪಲ್ ಪ್ಯಾಚಲ್ಲಂತೂ ಇಲ್ಲ, ಬಟ್ ಡೆಫಿನೆಟ್ಲಿ ಒಂದು ಅಷ್ಟು ಫಾಸ್ಟಾಗಿ ಆಡ್ತಾಯಿಲ್ಲ, ಬಟ್ ಒಂದು 30s 40s 50s ಅಲ್ಲಲ್ಲೇ ರನ್ಸ್ ಕಾಂಟ್ರಿಬ್ಯೂಷನ್ ಅಂತ ಮಾಡ್ತಾಯಿದ್ದಾರೆ. ಇದು ಬಿಟ್ಟರೆ ಇವ್ರದ್ದು ಸ್ಟ್ರೆಂತೇ ಮೇಯ್ನ್ ಬೌಲಿಂಗ್. ಆ ಬೌಲಿಂಗ್ ಇದೆ ನೋಡಿ, ಎಲ್ಲ ಟೆಸ್ಟ್ ಮ್ಯಾಚ್ ಬೌಲಿಂಗ್ ಹಾಕ್ತಾರೆ, ಟೆಸ್ಟ್ ಮ್ಯಾಚ್ ಲೆಂತು ಹಾರ್ಡ್ ಲೆಂತ್ ಹಾಕ್ತಾರೆ. ಇದೇ ಎಲ್ಲ ಬ್ಯಾಟ್ಸ್ಮನ್ಗೂ ಕಷ್ಟ ಆಗ್ತಾ ಇರೋದು. ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್ ಆ್ಯಂಡ್ ಪ್ರಸಿದ್ಧ್ ಕೃಷ್ಣ ಅಷ್ಟು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಪರ್ಪಲ್ ಕ್ಯಾಪು ಇದೇ ಟೀಮಲ್ಲೂ, ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿ ಹತ್ರ ಇದೆ, ಬಟ್ ಅವ್ರು ಬಿಟ್ಟರೆ ಇನ್ನು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಹತ್ರ ಕಾಂಪಿಟೇಷನ್ ಇದೆ. ಇದು ಬಿಟ್ಟರೆ ಪರ್ಪಲ್ ಕ್ಯಾಪ್ ಅಗೈನ್ ಕಗಿಸೋ ರಬಾಡ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಎರಡು ಟೀಮು ಹೆಂಗೆ ಆಡಿದ್ದಾರೆ ಅಂತ. ಇವೆರಡು ಅಡ್ವಾಂಟೇಜ್ ಅಂತಂದರೆ, ಇನ್ನು RCBಗೆ ಏನು ಒಂದು ವೀಕ್ನೆಸ್ ಅಂತ ಬಂತು ಅಂತಂದರೆ, ಅಗೇನ್ ಬೌಲಿಂಗಲ್ಲಿ ಭೂವಿ ಒಬ್ಬರೇ ಕ್ಲಿಕ್ ಆಗ್ತಾಯಿದ್ದಾರೆ. ಜಾಶ್ ಹೇಸಲ್ವುಡ್ ಲಾಸ್ಟ್ ಒಂದು 5 6 7 ಮ್ಯಾಚಸ್ಸಿಂದ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ. ಡಫಿ ವಿಕೆಟ್ ತೆಗಿತಾ ಇದ್ದಾರೆ, ಬಟ್ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ. ಸುಯೇಶ್ ಶರ್ಮಾ ಪಾರ್ಟಿ ಬಂದಿಲ್ಲ. ಅದಾದಮೇಲೆ ಬಟ್ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಕ್ರಂಚ್ ಸಿಚುಯೇಷನಲ್ಲಿ ಆಡಿದ್ದಾರೆ. ಅದೊಂದೇ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಮಿಡಲ್ ಆರ್ಡರ್ ಟೆಸ್ಟ್ ಆಗಿಲ್ಲ. ರೊಮಾರಿಯೋ ಶಫರ್ಡ್ ಆಡ್ತಾಯಿಲ್ಲ, ಲಾಸ್ಟ್ ಸೀಸನ್ ಥರ ಕಾಣ್ತಾ ಇಲ್ಲ. ಟಿಮ್ ಡೇವಿಡ್ 1 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚ್ ಆಡಿದ್ದಾರೆ. ಅದಾದಮೇಲೆ ಕನ್ಸಿಸ್ಟೆಂಟಾಗಿ ಆಡಿಲ್ಲ. ಜಿತೇಶ್ ಶರ್ಮಾ ಈ ಸೀಸನ್ ಏನೂ ಮಾಡಿಲ್ಲ. ಕ್ವಾಲಿಫೈಯರ್ 1 ಒಂದೆರಡು ಒಳ್ಳೆ ಶಾರ್ಟ್ಸ್ ಹೊಡೆದಿದ್ಬಿಟ್ರೆ ಇವತ್ತು ಪಾರ್ಟಿ ಬರ್ತಾರೆ ನೋಡ್ಬೇಕು. ಇದಕ್ಕಿಂತ ಒಳ್ಳೆ ಒಂದು ಸಿಚುಯೇಷನ್ ಮ್ಯಾಚು ಇನ್ನು RCB ಮಿಡ್ಲ್ ಆರ್ಡರ್ ಸಿಗೋದಿಲ್ಲ ಅನಿಸುತ್ತೆ. ಸೊ ಇವತ್ತು ಪಾರ್ಟಿ ಬರಲೇಬೇಕು. ಇದು ವೀಕ್ನೆಸ್ಸು. ಇನ್ನು GTಗೆ ಬಂದರೆ ಅಗೇನ್ ಅವ್ರದ್ದು ಮಿಡ್ಲ್ ಆರ್ಡರ್ ಟೆಸ್ಟ್ ಆಗಿಲ್ಲ. ವಾಷಿಂಗ್ಟನ್ ಸುಂದರ್ ಅಲ್ಲಲ್ಲೇ ರನ್ಸ್ ಹೊಡಿತಾ ಇದ್ದಾರೆ, ಬಟ್ ಕನ್ಸಿಸ್ಟೆಂಟಾಗಿ ಆಡ್ತಾಯಿಲ್ಲ. ಅದು ಬಿಟ್ಟರೆ ಇನ್ನು ಜೇಸಲ್ ಹೋಲ್ಡರ್ ಬೌಲಿಂಗ್ ಮಾಡ್ತಾಯಿದ್ದಾರೆ, ಬ್ಯಾಟಿಂಗಲ್ಲಿ ರನ್ಸ್ ಬಂದಿಲ್ಲ. ಅದಾದಮೇಲೆ ಇನ್ನು ಇವರು ಶಾರುಖ್ ಖಾನ್ ಮತ್ತು ರಾಹುಲ್ ತೆವಾಟಿಯಾ, ನಿಶಾಂತ್ ಸಿಂಧು ಇವ್ರು ಯಾರೂ ರನ್ಸ್ ಹೊಡಿತಾ ಇಲ್ಲ. ರಾಹುಲ್ ತೆವಾಟಿಯಾ ಲಾಸ್ಟ್ ಕ್ವಾಲಿಫೈಯರ್ 1 ಸ್ವಲ್ಪ ರನ್ಸ್ ಹೊಡೆದ್ರು, ಬಟ್ ಅಂಡರ್ ಪ್ರೆಷರ್ ಫೈನಲ್ ಮ್ಯಾಚಲ್ಲಿ ಹೆಂಗೆ ಆಡ್ತಾರೆ ಅನ್ನೋದು ಇನ್ನೂ ಟೆಸ್ಟ್ ಆಗಿಲ್ಲ. ಇದು ಅವರ ವೀಕ್ನೆಸ್ಸು. ಇನ್ನು ಪಿಚ್ಚಿಗೆ ಬಂದರೆ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ಮ್ಯಾಚ್ ನಡೀತಾ ಇದೆ. ಇದು ಗುಜರಾತ್ ಟೈಟನ್ಸ್ಗೆ ಹೋಮ್ ಗ್ರೌಂಡು. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಪಿಚ್ ಪ್ರಿಪೇರ್ ಮಾಡ್ತಾರೆ. ಅವ್ರ ಟೀಮು ಕೂಡ ಅದೇ ರೀತಿ ಆಪ್ಷನಲ್ಲಿ ಬೈ ಮಾಡಿದ್ದಾರೆ. ಇಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಗ್ರಾಸ್ ಬಿಟ್ಟಿರ್ತಾರೆ ಸ್ಟಾರ್ಟಿಂಗು. GT ಮಾಡೋದೇ ಅದು, ಡೆಫಿನೆಟ್ಲಿ ಸ್ವಲ್ಪ ಗ್ರಾಸ್ ಬಿಟ್ಕೊಂಡು ಅರ್ಲಿ ವಿಕೆಟ್ಸ್ನ ತೊಗೊತಾರೆ. ಅದಾದಮೇಲೆ ಅಪೋಸಿಷನ್ ಟೀಮ್ನ 170 ವಿತಿನ್ 180ಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಇವರು ಅದನ್ನು ಕಂಫರ್ಟಬಲ್ಲಾಗಿ ಚೇಸ್ ಮಾಡ್ತಾರೆ. ಯಾಕೆಂದರೆ ಇವ್ರಿಗೂ ಗೊತ್ತು ನಮ್ಮ ಬ್ಯಾಟಿಂಗ್ ಅಷ್ಟು ಡೀಪ್ ಇಲ್ಲ, ಅಷ್ಟು
ಏನು ಬಿಗ್ ಹಿಟರ್ಸ್ ಇಲ್ಲ ಅಂತ. ಸೊ ಇದೇ ಇವರು ಟೆಂಪ್ಲೇಟ್ ಫಾಲೋ ಮಾಡ್ತಿದ್ದು. ಈ ಟೆಂಪ್ಲೇಟ್ನ ಭೇದಿಸಿದ್ದೇ ಕ್ವಾಲಿಫೈಯರ್ 1ಅಲ್ಲಿ RCB. ನೋಡಿ, ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ದಂಗೆ ಯಾವಾಗ 200 ಎಸ್ಪೆಷಲಿ 220 ಕ್ರಾಸ್ ಆಯಿತೋ GTಗೆ ಚಾನ್ಸೇ ಇಲ್ಲ, ಅಲ್ಲೇ ಸೀಲಾಗಿ ಹೋಗುತ್ತೆ ಮ್ಯಾಚು. ಯಾಕೆಂದರೆ ಅಷ್ಟು ಎಕ್ಸ್ಪ್ಲೋಸಿವ್ ಆಗಿ ಆಡೋಕ್ಕೆ ಅವ್ರ ಹತ್ರ ಬ್ಯಾಟ್ಸ್ಮನ್ಗಳೇ ಇಲ್ಲ ಆ ರೀತಿ. ಸೊ ಇಲ್ಲೇ ಇರೋದು ಒಂದು ಟ್ರಿಕ್ಕು. RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ, ಗೆಲ್ಲಬೇಕು ಅಂತಂದರೆ ಮಿನಿಮಮ್ 200, ಒಂದು ಪಾರ್ ಸ್ಕೋರ್ ಅಂತಂದರೆ 220 ಕ್ರಾಸ್ ಮಾಡಲೇಬೇಕು. ಆವಾಗಲೇ 50% ಆಫ್ ದ ಮ್ಯಾಚ್ ಸೀಲ್ ಆಗಿಬಿಡುತ್ತೆ ಅಲ್ಲೇ. ಅಕಸ್ಮಾತ್ ಇನ್ನೇನಾದರೂ ಗುಜರಾತ್ ಏನಾದರೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಆದಷ್ಟು ಕಡಿಮೆ ರನ್ಸ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಯಾಕೆಂದರೆ ಅವ್ರ ಬೌಲಿಂಗ್ ಚೆನ್ನಾಗಿದೆ. ಯಾವಾಗ ನಾವು ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು RCB 170, 180ಗೆ ನಿಂತ್ಕೊಂಡ್ಬಿಡುತ್ತೋ GT ಆ ಸ್ಕೋರ್ನ ಒಂದು ಚೇಸ್ ಮಾಡೋದಕ್ಕೆ ಅವ್ರು ಯಾವಾಗಲೂ ಕಂಫರ್ಟಬಲ್ ಆಗಿರ್ತಾರೆ. ಯಾಕೆಂದರೆ ಒಂದು ರನ್ ರೇಟ್ 8, 9 ಪಾರ್ ವಿತಿನ್ 10 ಇದ್ದರೆ ಅವರಲ್ಲಿರೋ ಬ್ಯಾಟ್ಸ್ಮನ್ಗಳು ಒಂದು ಕಂಫರ್ಟಬಲ್ ಆಗಿರ್ತಾರೆ ಚೇಸ್ ಮಾಡೋದಕ್ಕೆ. ಬಟ್ ವಿತಿನ್ ಮೋರ್ ದ್ಯಾನ್ 10, 11, 12 ಹೋಯ್ತು ಅಂತಂದರೆ ಅವರು ಕಂಫರ್ಟಬಲ್ ಆಗಿರೋದಿಲ್ಲ. ಸೊ ಅಷ್ಟಕ್ಕಿಂತ ನಾವು ಮಿನಿಮಮ್ 200 ಚೇಸ್ ಮಾಡಬೇಕು. ಮತ್ತು ಈ ಅಕಸ್ಮಾತ್ ಗುಜರಾತ್ ಏನಾದರೂ ಬ್ಯಾಟಿಂಗ್ ಏನಾದರೂ ಫಸ್ಟ್ ಬಂತು ಅಂತಂದರೆ ಹೇಗೆ 160, 170, ಮ್ಯಾಕ್ಸಿಮಮ್ 180 ಒಳಗಡೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಮಿಡ್ಲ್ ಆರ್ಡ್ರು ಕೂಡ ಟೆಸ್ಟ್ ಆಗಿಲ್ಲ, ನಮಗೂ ಕೂಡ ಕಷ್ಟ ಆಗುತ್ತೆ. ಎಸ್ಪೆಷಲಿ ಬಿಗ್ ಮ್ಯಾಚು ಪ್ರೆಷರ್ ಇದ್ದೇ ಇರುತ್ತೆ. 160 ಕೂಡ 180 ಥರನೇ ಕಾಣುತ್ತೆ. ಸೊ ಆದಷ್ಟು ಬೇಗ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿ. ಪಿಚ್ಚು ಕೂಡ ಅಷ್ಟೇ, ಕಂಪ್ಯಾರಿಟಿವ್ಲಿ ಫಸ್ಟ್ ಬ್ಯಾಟಿಂಗಲ್ಲಿ ಫಸ್ಟ್ 1 ಅವರ್ ಬೌಲಿಂಗ್ ಹೆಲ್ಪ್ ಆಗ್ತಾ ಇರುತ್ತೆ. ಆಮೇಲೆ ರೆಸ್ಟ್ ಆಫ್ ದ ಇನ್ನಿಂಗ್ಸ್ ಆಗಿರ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಆಗಿರ್ಬೋದು, ಕಂಪ್ಯಾರಿಟಿವ್ಲಿ ಬ್ಯಾಟಿಂಗ್ ಈಸಿ ಆಗೇ ಆಗುತ್ತೆ. ಸೊ ಇಲ್ಲಿ GTಗೆ ನೋಡಿದ್ರೆ ಇದು ಮೂರನೇ ಫೈನಲ್ಲು 1 ಟ್ರೋಫಿ ಗೆದ್ದಿದ್ದಾರೆ. ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಟೈಮ್ ಫೈನಲಿ ಬರ್ತಾ ಇದ್ದಾರೆ. ಗಿಲ್ ಕೂಡ T20 ಸ್ಕ್ವಾಡಲ್ಲಿಲ್ಲ ಇಂಡಿಯನ್ ಟೀಮಲ್ಲಿ. ಮತ್ತು ಆ ಕ್ಯಾಪ್ಟನ್ಸಿ ಮೇಲೆ ಕೂಡ ಅವ್ರ ಕಣ್ಣಿದೆ. ಅವ್ರು ಪ್ರೂವ್ ಮಾಡಲೇಬೇಕು ಇವತ್ತು. ಸೊ ಯಾವ ರೀತಿ ಪ್ರೆಷರ್ ಹ್ಯಾಂಡ್ಲ್ ಮಾಡ್ತಾರೆ ಅವರು, ಸಾಯಿ ಸುದರ್ಶನ್, ಎಸ್ಪೆಷಲಿ ಯಂಗ್ ಟೀಮ್ ಇದೆ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಅವ್ರಿಗೆ ಗಿಲ್ ಕೂಡ ಪ್ರೂವ್ ಮಾಡಬೇಕು ಅಂತ ಒಂದು ಹಂಬಲದಲ್ಲಿ ಇರ್ತಾರೆ. ಇನ್ನು ಅದ್ಬಿಟ್ರೆ RCBಗೆ ಡೆಫಿನೆಟ್ಲಿ ಕನ್ಸಿಕ್ಯೂಟಿವ್ ಕಪ್ ಹೊಡಿಲೇಬೇಕು ಅಂತ ಫುಲ್ ಚಾರ್ಜ್ಡ್ ಅಪ್ ಆಗಿ ಬಂದಿರ್ತಾರೆ. ಮುಂಬೈ ಮತ್ತು ಚೆನ್ನೈ ಬಿಟ್ಟರೆ, ರೋಹಿತ್ ಶರ್ಮಾ, ಧೋನಿ ಬಿಟ್ಟರೆ ರಜತ್ ಪಾಟಿದಾರ್ಗೆ ಒಂದು ಇತಿಹಾಸ ಸೃಷ್ಟಿಸುವ ಒಂದು ಅವಕಾಶ. ಕನ್ಸಿಕ್ಯೂಟಿವ್ 2 ಕಪ್ ಗೆಲ್ಲೋ ಅಂತ ಒಂದು ಚಾನ್ಸ್ ಇದೆ. ಅದು ಬ್ಯಾಕ್ ಟು ಬ್ಯಾಕ್ ಕನ್ಸಿಕ್ಯೂಟಿವ್ ಇಯರ್ಸಲ್ಲಿ. 18 ಇಯರ್ಸ್ ನಮ್ಮ ಕಪ್ ಗೆದ್ದಿರಲ್ಲ, ಲಾಸ್ಟ್ ಇಯರ್ ಗೆದ್ದಿದ್ವಿ. ಇದು ನನಗೆ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಉದ್ದೇಶ ಇದ್ದೇ ಇರುತ್ತೆ. ಸೊ RCB ಟೀಮ್ ಅಂತೂ ಡೆಫಿನೆಟ್ಲಿ ಚಾರ್ಜ್ಡ್ ಅಪ್ ಆಗಿ ಬರ್ತಾರೆ. ಬಟ್ ಓವರ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸಾಕು. ಸೊ ಡೆಫಿನೆಟ್ಲಿ RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬಿಗ್ ಸ್ಕೋರ್ ಮಾಡಲೇಬೇಕು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಅದನ್ನು ಎಲ್ಲರೂ ಇವತ್ತೆಲ್ಲ ಮಿಡ್ಲ್ ಆರ್ಡ್ರು ಎಲ್ಲರೂ ಪಾರ್ಟಿಗೆ ಬರಲೇಬೇಕು ಅಂತ ಹೇಳ್ತೀನಿ. ನಾನು ಕೇಳಿದ್ರೆ RCBಗೆ ಡೆಫಿನೆಟ್ಲಿ ಒಂದು ಎಡ್ಜ್ ಇದ್ದೇ ಇದೆ. 55-45 ಅಂತ ಹೇಳಲೇಬೇಕು. ಯಾಕೆಂದ್ರೆ GTನೂ ಏನು ಹಿಂದೆ ಇಲ್ಲ, ಅವರು ಸ್ಟ್ರಾಂಗಾಗೇ ಕಾಣ್ತಿದ್ದಾರೆ, ಅಷ್ಟು ಈಸಿ ಅಂತ ಇರೋದಿಲ್ಲ. ಬಟ್ ನಾನು ಹೇಳ್ದಂಗೆ ಆ ಸ್ಕೋರ್ ಮಾಡಿಬಿಟ್ಟು ನೀವು ಅಪ್ ಫ್ರಂಟ್ ಗಿಲ್ಲು, ಸಾಯಿ ಸುದರ್ಶನ್ ವಿಕೆಟ್ ಎತ್ತಿದ್ರಿ ಅಂದ್ಕೊಂಡ್ರೆ ಮ್ಯಾಚ್ ಮುಗ್ದಂಗೆ. ಇನ್ಯಾರೋ ಅಂಥ ಬ್ಯಾಟ್ಸ್ಮನ್ಗಳು ಅವರಲ್ಲಿ ಹೇಳ್ಕೊಳಂಗಿಲ್ಲ. ಸೊ ನಾನಂತೂ ಕಾಯ್ತಾ ಇದ್ದೀನಿ ಇವತ್ತಿನ ಮ್ಯಾಚ್ 7:30 ಮೇಲೆ. ನೀವೆಲ್ಲ ಕಾಯ್ತಾ ಇರ್ತೀರ ಅಂದ್ಕೊಂಡಿರ್ತೀನಿ. ಈ ಸಲಿನೂ ಕಪ್ ನಮ್ಮದೇ ಆಗುತ್ತಾ ಅಂತ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಈ ವಿಡಿಯೋ ಮ್ಯಾಚ್ ಆದಮೇಲೆ, ರಿಸಲ್ಟ್ ಆದಮೇಲೆ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.